ನಮಸ್ಕಾರ ವೀಕ್ಷಕರೇ, ಇದು ಸಂಡೆಯ ವ್ಲಾಗು. ಇವತ್ತು ನಾನು ನಿಮಗೆ ಫ್ಯಾಬ್ರಿಕ್ ಅಂದರೆ ಕಟ್ ಪೀಸ್ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಮೈಸೂರಲ್ಲಿ ಅಂತ ತೋರಿಸ್ತೀನಿ. ಇದು ನೋಡಿ, ಇದು ಆಯುರ್ವೇದಿಕ್ ಕಾಲೇಜ್ ಸರ್ಕಲ್ಲು. ಸೊ ಈ ಸರ್ಕಲಿಂದ ನಿಮಗೆ ಆಯುರ್ವೇದಿಕ್ ಕಾಲೇಜ್ ಬ್ಯಾಕ್ ಸೈಡಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಇವಾಗ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಆದ್ರೂ ನಾನು ಹೋಗ್ತಾ ಇದ್ದೀನಲ್ವ, ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಮೈಸೂರಲ್ಲಿದ್ದಾಗಲೂ ಕೂಡ ನಾನು ಫ್ಯಾಬ್ರಿಕ್ಸ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಿದ್ದೆ. ಸೊ ಇಲ್ಲಿ ನಿಮಗೆ ಫ್ಯಾಬ್ರಿಕ್ಸು ಈ ಬ್ಯಾಕ್ ಸೈಡ್ ರೋಡಲ್ಲಿ ಸಿಗುತ್ತೆ. ಬ್ಯಾಕ್ ಸೈಡ್ ರೋಡಲ್ಲಿ ಫುಲ್ ನಿಮ್ಗೆ ಆ ಕಡೆ ರೈಟ್ ಸೈಡಲ್ಲಿ ಫುಲ್ಲು ಶಾಪ್ಸ್ಗಳಿದೆ. ಎಲ್ಲ ನಿಮಗೆ ಕಟ್ ಪೀಸ್ ಫ್ಯಾಬ್ರಿಕ್ ಸಿಗೋವಂಥ ಶಾಪ್ಸ್ಗಳೇ. ಬಟ್ ಸಂಡೇ ಮಾತ್ರ ಅವರು ಸೇಲ್ ಹಾಕ್ತಾರೆ. ಸಂಡೇ ಮಾತ್ರ ಹೊರಗಡೆಗೆ ಗುಡ್ಡೆ ಇದು ಹಾಕಿರ್ತಾರೆ ಫುಲ್ಲು ಬಟ್ಟೆಗಳನ್ನು. ನಿಮಗೆ ಯಾವ ಮೆಟೀರಿಯಲ್ ಬೇಕೋ ಆ ಮೆಟೀರಿಯಲ್ನ ತರ್ಬೋದು. ನೋಡಿ, ಇದೆಲ್ಲ ಕ್ರೇಪ್ ಬರುತ್ತೆ. ಇದು ಆರ್ಗನ್ಸಾ ಇಲ್ಲಿರೋದು. ಇದೆಲ್ಲ 100 rupees per meter ಅಂತ ಹೇಳಿದ್ರು ಆರ್ಗನ್ಸಾ ಮೆಟೀರಿಯಲ್ಸಲ್ಲಿ. ಆ್ಯಂಡ್ ಆ ಕಡೆದ್ರಲ್ಲಿ ಕ್ರೇಪ್ ಬರುತ್ತೆ. ಕ್ರೇಪಲ್ಲಿ ಪ್ರಿಂಟೆಡ್ ಇದೆ ಇದೆಲ್ಲ. ಸೊ ಪ್ಲಸ್ ಕಾಟನ್ನು ಬರುತ್ತೆ. ಕ್ರೇಪ್ ಪ್ರಿಂಟೆಡ್ ಎಲ್ಲ 80 rupees, ಕಾಟನ್ ಪ್ರಿಂಟೆಡ್ ಎಲ್ಲ 80 rupees per meter. ಆ ಥರ ಮುಂಚೆ ಆ್ಯಕ್ಚುಲಿ ಸ್ವಲ್ಪ ಕಡಿಮೆ ಇರ್ತಿತ್ತು. ಬಟ್ ಇವಾಗ ಸ್ವಲ್ಪ ಎಲ್ಲ ಕಾಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ. ಸೊ ಸ್ವಲ್ಪ ಜಾಸ್ತಿನೇ ಇರುತ್ತೆ. 100 rupees ಮೀಟರು ಇರುತ್ತೆ, 80 rupees ಮೀಟರ್ ಇರುತ್ತೆ, ಕೆಲವೊಂದೆಲ್ಲ 70 rupees ಮೀಟ್ರಿಗೂ ಕೊಡ್ತಾರೆ. ನೆಟ್ಟೆಡ್ ಎಲ್ಲ 50 rupees per meter ಆ ಥರ ಇರುತ್ತೆ. ಇಲ್ಲೂ ಹಾಕಿದ್ದಾರೆ ನೋಡಿ, ಒಂದು ಫುಲ್ಲು ಗುಡ್ಡೆ ಥರ ಹಾಕಿದ್ದಾರೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಈವನ್ ನೀವು ಏನಾದರೂ ಸ್ಯಾರೀಸ್ಗೆ ಬ್ಲೌಸಸ್ನ ಮ್ಯಾಚ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ನೀವು ಈ ಥರ ಸಂಡೇ ಹೋದರೆ ನಿಮಗೆ ಆಲ್ಮೋಸ್ಟ್ ಸಿಗುತ್ತೆ. ನೀವು ಮ್ಯಾಚ್ ಮಾಡ್ಕೊಂಡು ಕಡಿಮೆ ರೇಟಲ್ಲಿ ತಂದ್ಕೋಬೋದು. ಯಾಕಂದರೆ ಅಲ್ಲಿ ಮೀಟ್ರ್ಗಟ್ಟಲೆ ಏನು ಬೇಕಾಗಲ್ಲ, 1 meter ಇದ್ದರೆ ಸಾಕಾಗುತ್ತಲ್ಲ. ಸೊ ಬ್ಲೌಸ್ಗೆ ಮ್ಯಾಚ್ ಮಾಡಬೇಕಂದ್ರೂ ಯಾವುದಾದ್ರೂ ಪೀಸಸ್ ಬೇಕು ಅಂದರೆ ನೀವು ಸಂಡೇ ಹೋಗಿ ತಂದ್ಕೋಬೋದು. ಇದು ಸಂಡೇ ಮಾತ್ರ ಇರುತ್ತೆ. ಆಲ್ಮೋಸ್ಟ್ ಬೆಳಗ್ಗೆ ಮಾರ್ನಿಂಗ್ ಅವರ್ಸಲ್ಲಿ ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಆಮೇಲೆ ಮಧ್ಯಾಹ್ನ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಡುತ್ತೆ ಸಂಡೇ ಟೈಮ್ನಲ್ಲಿ. ನಾನು ಹೋದಾಗಲೇ ಫಸ್ಟು ಶಾಪಲ್ಲಿ ಆಮೇಲೆ ನೋಡುವಾಗ ಇರಲಿಲ್ಲ. ಸೊ ಆ ರೀತಿ ನನಗೆ ಒಂದೇ ಒಂದು ಮೆಟೀರಿಯಲ್ ಈ ಶಾಪಲ್ಲಿ ಇಷ್ಟ ಆಯಿತು. ಅಂದರೆ ಅಲ್ಲೇ ಇತ್ತದು. ಬರೀ 2.5 ಮೀಟ್ರೇ ನನಗೆ ಸಿಕ್ಕಿದ್ದು. ನನಗೆ ಆ್ಯಕ್ಚುಲಿ ಅದರಲ್ಲಿ ಜಾಸ್ತಿ ಬೇಕಿತ್ತು, ಇರಲಿಲ್ಲ. ಸೊ 2.5 ಮೀಟ್ರ್ ಸಿಕ್ತು. ಈ ಕಲರ್ ನಂಗೆ ತುಂಬ ಇಷ್ಟ ಆಗಿ ಒಂಥರ ಬೇಬಿ ಪಿಂಕ್ ಶೇಡು. ಇದನ್ನು ನಾನು ತೊಗೊಂಬಿಟ್ಟು ಬಂದೆ. ಅದ್ರ ಜೊತೆಗೆ ಇನ್ನೊಂದು ಮೆಟೀರಿಯಲ್ನು ತೊಗೊಂಡೆ, ನಾನು ತೋರಿಸ್ತೀನಿ. ಇದು 80 rupees per meterಲ್ಲಿ ಸಿಕ್ತು ನನಗೆ. 80 rupees ಮೆಟೀರಿಯಲ್ಗೆ, ಲೈನಿಂಗಿಗೆ 40 rupees ತೊಗೊಂಡ್ರು. ಸೊ ಲೈನಿಂಗ್ 2 meter 80 rupees ಆಯಿತು. ಟೋಟಲ್ 300 rupees ಆಯಿತು ಇಲ್ಲಿ ನನಗೆ. ಆ್ಯಂಡ್ ಇನ್ನೊಂದು ಇದು ಮಲ್ಟಿ ಕಲರಲ್ಲಿ ಒಂದು ತೊಗೊಂಡೆ. ಇದರಲ್ಲಿ ಒಂದು ಬ್ಲೌಸ್ ಹೊಲ್ಕೋಬೋದು ಅಂತ ಹೇಳಿ ಇದು 100 rupees per meter ಮಲ್ಟಿ ಕಲರಲ್ಲಿ ತೊಗೊಂಡಿದ್ದು. ಮಲ್ಟಿ ಕಲರ್ದು ನಿಮಗೆ ನಾನು 3 meter ತೊಗೊಂಡೆ, 300 rupees ಆಯಿತು. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ಆವಾಗಲೇ ತೋರಿಸಿದ್ನಲ್ಲ ಶಾಪಲ್ಲಿ. ಸೊ ಇದು 80 rupees ಮೀಟರು ಅಂತ ಹೇಳಿ. ಸೊ ಅದನ್ನು ತೊಗೊಂಡೆ. ಯಾವ ಥರ ಡ್ರೆಸ್ ಹೊಲಿಬೇಕು ಅನ್ನೋದು ಗೊತ್ತಿಲ್ಲ. ಸೊ ಮಲ್ಟಿ ಕಲರಲ್ಲೂ ಅಷ್ಟೇ ಒಟ್ಟಿನಲ್ಲಿ ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡ್ಬಿಟ್ಟು ಬಂದೆ. ನನಗೆ ಕಾಟನ್ ಎಲ್ಲ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬೇಡ, ನನ್ನ ಹತ್ರ ಆಲ್ರೆಡಿ ಕಾಟನ್ ಮೆಟೀರಿಯಲ್ಸ್ ಇದೆ. ಸೊ ಅದನ್ನೇ ಸ್ಟಿಚ್ ಮಾಡ್ಕೋಬೋದಂತ ತೊಗೊಂಬರಲಿಲ್ಲ. ಕಂಪೇರಿಟಿವ್ಲಿ ಇದು ಓಕೆನೇ. ಬಟ್ ಈ ಬಾಕಿ ದಿನದಲ್ಲಿ ನಿಮಗೆ ಕಾಸ್ಟ್ಲಿನೇ ಅನಿಸುತ್ತೆ. ಸಂಡೇ ಬಿಟ್ಟು ನೀವು ಬೇರೆ ದಿನ ಹೋದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ಸಂಡೇ ಹೋದರೆ ನಿಮಗೆ ಸ್ವಲ್ಪ ಚೀಪ್ ಅಂತ ಅನಿಸುತ್ತೆ ರೇಟ್ಸು. ಬಟ್ ಕಾಟನ್ ಎಲ್ಲ ಏನು ಗೊತ್ತಾ, 5 meters ನನ್ನ ಲೆಕ್ಕದಲ್ಲಿ ಮೀಶೋದಲ್ಲಿ ತೊಗೊಳ್ಳೋದೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಿಮಗೆ 5 meter ಒಂದು 200-300 ರೇಂಜಲ್ಲಿ, 350 ರೇಂಜಲ್ಲಿ ನಿಮಗೆ ಮೀಶೋದಲ್ಲೇ ಸಿಗುತ್ತೆ ಫ್ಯಾಬ್ರಿಕ್ಸು. ಚೆನ್ನಾಗಿರುತ್ತೆ ಕಾಟನಲ್ಲಿ ಬರೋ ಅಂಥದ್ದು. ಅಲ್ಲಿ ಹಾಕಿರ್ತಾರೆ ಕಾಟನ್ನ ಕ್ರೇಪು ಅಂತ. ಅದನ್ನು ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ ತರಿಸ್ಕೋಬೇಕಷ್ಟೇ. ಬಟ್ ಅಲ್ಲಿ ನನಗೆ ಇವಿಷ್ಟು ಮಾತ್ರ ಇಷ್ಟ ಆಯಿತು. ಸೊ ಹಾಗಾಗಿ ಹೋಗಿ ತೊಗೊಂಡೆ. ತುಂಬ ವರ್ಷಗಳಾಗಿತ್ತು ನಾನು ಹೋಗದೆ. ಸೊ ತುಂಬ ವರ್ಷಗಳ ಮೇಲೆ ಹೋಗಿದ್ದು. ಬೋರ್ ಆಗ್ತಿತ್ತಂತ ಹೋದೆ. ಸೊ ಹೋಗ್ಬಿಟ್ಟು ಇದೆರಡು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಬಂದೆ. ಒಂದು ಬ್ಲೌಸ್ ಹೊಲ್ಕೊಳ್ಳೋಣ ಅಂತಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.